ಎರಡನೇದಕ್ಕೆ ಬರುವಾಗ ಆಕಾಶಗಳು ಅಂತ ಹೇಳ್ದ. ಯಾಕಂದ್ರೆ 6 ದಿವಸಗಳ ಸೃಷ್ಟಿ ಕಾರ್ಯದಲ್ಲಿ ಇನ್ನೊಂದು ಹೆವನ್ ಸೃಷ್ಟಿ ಮಾಡಿದ್ದು ಏನಂದ್ರೆ ದೂತರಿರುವಂತ ಹೆವೆನ್. ಯಾಕಂದ್ರೆ ನಾವು ಕಳೆದ ವಾರ ನೋಡಿದ್ದೇವೆ, ದೂತರು ಯಾವಾಗಲೂ ಏನು ಹೇಳಿದೆ, ಪರಲೋಕಕ್ಕೆ ಸಂಬಂಧಪಟ್ಟರು, ಭೂಮಿಗೆ ಸಂಬಂಧಪಟ್ಟ ದೂತರು ಭೂಮಿಗೆ ಸಂಬಂಧಪಟ್ಟವ್ರು ಅಲ್ವೇ ಅಲ್ಲ. ಅವ್ರು ಪರಲೋಕದಿಂದ ಪರಲೋಕಕ್ಕೆ ಹೋದ್ರು. ಯಾಕೆ ನಾವು ನೋಡೋಣ, ಲೂಕನ ಸುವಾರ್ತೆ 2ನೇದಲ್ಲಿ ನೋಡೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ. ಆಗ ಪಕ್ಕನೆ ಸ್ವರ್ಗದ ಸೈನ್ಯ ಸಮೂಹವು ಆ ದೂತನ ಸಂಗಡ ಇದ್ದು ದೇವರನ್ನು ಕೊಂಡಾಡುತ್ತಾ, ಮೌನದಲ್ಲಿರುವ ದೇವರಿಗೆ ಮಹಿಮೆ, ಭೂಮಿ ಮೇಲೆ ಸಮಾಧಾನ, ಮನುಷ್ಯರ ಕಡೆಗೆ ದಯೆ ಎಂದು ಹೇಳಿದರು. ನೋಡ್ತೇವೆ ದೂತರಂದಲ್ಲಿ ಎಲ್ಲೆಲ್ಲಿ ದೂತರು ಹೇಳಿದನೋ ಅಲ್ಲಿ ಅವ್ರು ಏನಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತೆ ಬರೆದಿದೆ. ಅಲ್ಲೇನು ಬರೆದಿದ್ದಾರೆ, ಆಗ ಪಕ್ಕನೆ ಸ್ವರ್ಗದ ಸೈನ್ಯ, ಇದು ಇಂಗ್ಲಿಷ್ನಲ್ಲಿ ಹೆವೆನ್. ಆ ಹೆವೆನ್ ಯಾವುದು? ಆಯ್ತು, ಒಳ್ಳೆಯ ದೂತರು ಪರಲೋಕದಲ್ಲಿ, ಎಲ್ಲ ದೂತರಲ್ಲ, ಆದರೆ ಕೆರೂಬಿಯರು ಸೆರಾಫಿಯರು ದೇವರನ್ನು ಕೊಂಡಾಡ್ತಿರೋ ಅಂತ ನೋಡ್ತೇವೆ. ಆದರೆ ಪರಲೋಕದ ಸೈನ್ಯ ಅದಿರುವಂಥ ಸ್ಥಳ ಭೂಮಿಯಲ್ಲಿಲ್ಲ, ಆಕಾಶ ಅಥವಾ 2ನೇ ಹೆವೆನ್, ಸೆಕೆಂಡ್ ಹೆವೆನ್ ಅಲ್ಲಿ ಇದ್ದರು. ಅದಕ್ಕೆ ದೂತರ ಅಂದ ತಕ್ಷಣ ಸ್ವರ್ಗ ಅಂತ ಬರೆದಿರೋದು. ಮತ್ತೆ ಅಷ್ಟೇ ಅಲ್ಲ, 15ನೇ ವಚನ ನೋಡ್ತೇವೆ, ದೂತರು ಅವರ ಬಳಿಯಿಂದ ಸ್ವರ್ಗಕ್ಕೆ ಹೋದ ಮೇಲೆ, ದೂತರು ಮತ್ತೆ ಎಲ್ಲಿಂದ ಮೊದಲು ಅಲ್ಲಿ ವಾಪಸ್ ಹೋದ್ರು. ಅವ್ರಿರುವಂಥ ಸ್ಥಳ ಸ್ವರ್ಗ. ಆ ಸ್ವರ್ಗ ಯಾವತ್ತು ಉಂಟು ಮಾಡ್ದ? ಆಕಾಶಕ್ಕೆ ಪರಲೋಕ ಹೆಸರಿಟ್ಟ. ಯಾಕಂದ್ರೆ ಏನ್ ಹೇಳ್ತಾನೆ ಹೀಗೆ, 8ನೇ ವಚನ, ಆದಿಕಾಂಡ 1:8ನೇ ವಚನ, ದೇವರು ವಿಶಾಲಕ್ಕೆ ಆಕಾಶವೆಂದು ಕರೆದನು. ದೇವ್ರು ಕರೆದ, ಅದಕ್ಕೆ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಹೇಳ್ತಾನೆ, ಕನ್ನಡದಲ್ಲಿ ಆಕಾಶ ಅಂತ ಹೇಳ್ತಾನೆ, ಇಂಗ್ಲೀಷ್ನಲ್ಲಿ ಹೇಳ್ತಾನೆ ಹೆವೆನ್ ಅಂತ ಹೇಳ್ತಾನೆ. ಆ ಹೆವೆನ್ ಉಂಟು ಮಾಡ್ದ. ಆ ಹೆವೆನ್ ಯಾರಿಗೆ? ದೂತರಿರುವಂಥ ಸ್ಥಳ. ದೂತರಿರುವಂಥ ಸ್ಥಳ 9ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ, ಆಗ ದೇವರು ಆಕಾಶದ ಕೆಳಗಿರೋ ನೀರುಗಳು ಒಂದು ಸ್ಥಳದಲ್ಲಿ ಕೂಡಿಕೊಳ್ಳಲಿ ಮತ್ತು ಒಡನೆಲುವು ಕಾಣಿಸಲೆಂದು ಅದು ಹಾಗೆ ಆಯಿತು. ಮತ್ತು ದೇವರು ಒಡನೆಲಕ್ಕೆ ಭೂಮಿಯೆಂದು, ಹುಟ್ಟುಗೂಡಿದ ನೀರುಗಳಿಗೆ ಸಮುದ್ರಗಳೆಂದು ಕರೆದನು. ಇಲ್ಲಿ ನೋಡುವಾಗ ಆ ದಿವಸದಲ್ಲಿ ನೋಡ್ತೇವೆ, ಭೂಮಿಯನ್ನು ಏನು ನೀರಿನಿಂದ ಹೊರಗಡೆ ಭೂಮಿ ಬರುವಂತೆ ಮಾಡ್ದ. ಅವಾಗ ಹೇಳ್ತಾನೆ ಈ ಒಣನೆಲಕ್ಕೆ ಭೂಮಿ ಅಂತ ಹೆಸರಿಟ್ಟ. ಕೆಳಗಿನ ನೀರುಗಳ ಮಧ್ಯದಲ್ಲಿಯೇ ಭೂಮಿ ಒಣನೆಲವು ಕಾಡಿಸ್ಕೊಳ್ಳುವಂತೆ ಮಾಡ್ದ. ಅದನ್ನೇ ಪ್ರೊವರ್ಬ್ಸ್, ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲೇನು ಹೇಳ್ತಾನೆ ದೇವರು, ಹೀಗೆ ನೀರುಗಳಿಗೆ ಮೇಲೆಗಳನ್ನು ನಿರ್ಮಿಸಿದನು. ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ದೇವರು ಹೇಳಿದಾಗ, ನೀವು ಇಷ್ಟು ಭಾಗ ಪೂರ್ತಿ ಭೂಮಿ ಕವರ್ ಮಾಡೋದು ಬೇಡ, ನಿಮಗೆ ಇಷ್ಟಿಷ್ಟು ನಾನು ಬಾರ್ಡರ್ ಮೇರೆಗಳನ್ನು ಹೇಳ್ತೀನಿ, ಅದರೊಳಗೆ ಇರಬೇಕು. ಅದಕ್ಕೆ ಹೊತ್ತು ಸಾಗರ ಸಮುದ್ರಗಳನ್ನು ನೋಡ್ತೇವೆ. ಆ ಒಣನೆಲಕ್ಕೆ ಭೂಮಿ, ದೇವರು ಭೂಮಿ ಅಂತ ಉಂಟು ಮಾಡ್ದ. ಅದಾದ್ಮೇಲೆ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ ಅಂದರೆ, ಈ 2ನೇ ದಿವಸದಲ್ಲಿ ಮಾತ್ರ ದೇವರು ಒಳ್ಳೇದಂತ ಹೇಳಿಲ್ಲ. 1ನೇ ವಚನ ನೋಡ್ತೇವೆ, ಮೊದಲನೇ ದಿವಸ ನೋಡ್ತೇವೆ 3ನೇ ವಚನದಲ್ಲಿ, 1ನೇ ಅಧ್ಯಾಯ 3ನೇ ವಚನ, ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ. ಆಗ ದೇವರು ಬೆಳಕಾಗಲೆಂದಲೂ ಬೆಳಕಾಯಿತು. ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಒಳ್ಳೆಯದು ನೋಡಿದನು. ಮತ್ತೆ ನೋಡ್ತೇವೆ, ದೇವರು ಬೆಳಕನ್ನು ಕತ್ತಲಿಂದ ಬೇರೆ ಮಾಡಿದನು ಮತ್ತು ದೇವರು ಬೆಳಕಿಗೆ ಹಗಲಿಂದ ರಾತ್ರಿಯಿಂದ ಕರ್ತನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ ಮೊದಲನೇ ದಿನವಾಯಿತು. ಮೊದಲನೇ ದಿವಸದಲ್ಲಿ ಮಾಡಿದ ದೇವರು ಒಳ್ಳೆಯದಂತ ಹೇಳ್ದ. 2ನೇ ದಿವಸಕ್ಕೆ ಬರ್ತೇವೆ. 2ನೇ ದಿವಸಕ್ಕೆ ಬರುವಾಗ 8ನೇ ವರ್ಷದಲ್ಲಿ ದೇವರು ವಿಶಾಲಕ್ಕೆ ಆಕಾಶವೆಂದು ಕರೆದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ 2ನೇ ದಿನವಾಯಿತು. ಇಲ್ಲಿ 2ನೇ ದಿವಸ ಒಳ್ಳೆಯದಂತ ಹೇಳ್ದಲ್ಲ, ಮೊದಲನೇ ದಿವಸ ಹೇಳ್ದ ಒಳ್ಳೆಯದಂತ ಹೇಳಿ ನೋಡಿದ. 2ನೇ ದಿವಸ ಒಳ್ಳೆಯದಂತ ಹೇಳಿಲ್ಲ. 3ನೇ ದಿವಸ ಹೇಳ್ತಾನೆ, ಮತ್ತೆ ಹೀಗೆ ಮಾಡಿದಾಗ ಆತನೇ ಹೇಳ್ತಾನೆ, ತಾನು ಮಾಡಿದ್ದೆಲ್ಲವನ್ನು ನೋಡಿ ಒಳ್ಳೆಯದಂತ ಹೇಳ್ದ. 13ನೇ ವಚನಕ್ಕೆ ಬರ್ತೇವೆ. 1ನೇ ಅಧ್ಯಾಯ 13ನೇ ವಚನ. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ 3ನೇ ದಿನವಾಯಿತು. 12ನೇ ವಚನ ನೋಡೋಣ. 12ನೇ ವಚನ. ಭೂಮಿ ಹುಲ್ಲನ್ನು ತನ್ನ ಜಾತಿ ಪ್ರಕಾರ, ಬೀಜ ಕೊಡುವ ಪಲ್ಯವನ್ನು ತನ್ನ ಜಾತಿ ಪ್ರಕಾರ, ತನ್ನೊಳಗೆ ಬೀಜವಿರುವ ಹಣ್ಣಿನ ಮರವನ್ನು ಮೊಳೆಸಿತು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದರು. ಹೀಗೆ ಸಾಯಂಕಾಲ ಪ್ರಾತಃ ಕಾಲವಾಗಿ 3ನೇ ದಿನವಾಯಿತು. ಮೊದಲನೇ ದಿನ ಹೇಳ್ತಾನೆ ದೇವರು ಒಳ್ಳೆಯದಂತ ಹೇಳ್ದ. 3ನೇ ದಿನಕ್ಕೆ ಬರುವಾಗ ದೇವರು ಇವಾಗಲೂ ಒಳ್ಳೇದಂತ ಹೇಳ್ತಾರೆ. 2ನೇ ದಿನದಲ್ಲಿ ಒಳ್ಳೇದಂತ ಹೇಳಿಲ್ಲ. ಯಾಕೆ ಒಳ್ಳೇದಂತ ಹೇಳಿಲ್ಲ ಅಂದರೆ, ಇಲ್ಲಿ ಒಳ್ಳೇದಂತ ತಕ್ಷಣ ನಮಗೆ ಇಲ್ಲಿ ನೋಡೋ ಪ್ರಕಾರ ಅಥವಾ ಇಂಗ್ಲೀಷ್ನ ನೋಡೋ ಪ್ರಕಾರ ಅಲ್ಲಿ ಕೆಟ್ಟದಿದೆ ಅಂತ ಅರ್ಥ ಅಲ್ಲ. ಅದರ ಅರ್ಥ ಪರಿಪೂರ್ಣವಾಯಿತು. ಯಾಕಂದರೆ ಅದೇ 2ನೇದಲ್ಲಿ ಹೇಳ್ತಾರಲ್ಲ, 2ನೇದಲ್ಲಿ ಹೇಳಿರೋಂಥದ್ದೇನು, 2ನೇ ಅಧ್ಯಾಯ ಮೊದಲ, ಹೀಗೆ ಆಕಾಶಗಳು ಭೂಮಿ ಅವುಗಳ ಸಮಸ್ತ ಸಮೂಹ ಸಂಪೂರ್ಣವಾದವು, ಕಂಪ್ಲೀಟ್ ಆಯಿತು. 2ನೇ ದಿವಸದಲ್ಲಿ ದೇವರು ಯಾಕೆ ಒಳ್ಳೇದಂತ ಹೇಳಿಲ್ಲ ಅಂದರೆ, ಇದು ಇನ್ಕಂಪ್ಲೀಟ್ ಇದೆ. ಏನು ಮಾಡಿದ ದೇವರು? ಬರೀ ಒಣಲೆಲ್ಲ ಕಾಣುವಂತೆ ಮಾಡ್ದ, ಭೂಮಿ ಉಂಟು ಮಾಡ್ದ. ಆದರೆ ಭೂಮಿ ಉಂಟು ಮಾಡಿದ ಮೇಲೆ ಭೂಮಿ ಮೇಲೆ ಗಿಡ ಮರಗಳು, ಪಲ್ಯಗಳು, ಹುಲ್ಲು, ಹೂವು ಪ್ರತಿಯೊಂದು ಹುಟ್ಟಬೇಕಲ್ಲ, ಅದಿನ್ನೂ ಉಂಟಾಗಿಲ್ಲ. ಅದಕ್ಕೆ ದೇವರು ಇದು ಕಂಪ್ಲೀಟ್ ಆಗಿಲ್ಲ, ಒಳ್ಳೇದಾಗಿಲ್ಲ, ಒಳ್ಳೇದಂತ ಹೇಳಿಲ್ಲ. ಯಾಕಂದರೆ ಇದು ಕಂಪ್ಲೀಟ್ ಆಗಿಲ್ಲ. ಇನ್ನು ಮೂರನೇ ದಿವಸ ಕಂಪ್ಲೀಟ್ ಆದಮೇಲೆ 2ನೇ ದಿವಸ ಏನು ಮಾಡ್ದ? ವಿಶಾಲವಾದ ಸ್ಥಳ ಮಾಡ್ದ. ವಿಶಾಲವಾದ ಸ್ಥಳಕ್ಕೆ ಆಕಾಶ ಅಥವಾ ಹೆವೆನ್ ಅಂತ ಹೆಸರಿಟ್ಟ. ಒಣನೆಲ ಕಾಣಿಸುವಂತೆ ಮಾಡ್ದ. ಒಣನೆಲಕ್ಕೆ ಭೂಮಿ ಅಂತ ಹೆಸರಿಟ್ಟ. ಎಟ್ಟಿದ ತಕ್ಷಣ ಅದು ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ದೇವರು ಒಳ್ಳೇದಂತ ಹೇಳಿಲ್ಲ. 3ನೇ ದಿವಸ ಯಾವಾಗ ಆ ಭೂಮಿ ಮೇಲೆ ಕಾಯಿ ಪಲ್ಯಗಳು, ಹುಲ್ಲುಗಳು, ಸಸ್ಯ ಪ್ರತಿಯೊಂದು ಉಂಟು ಮಾಡಿದ್ರು, ಹಣ್ಣುಗಳು, ಅವಳದನ್ನ ಈಗ ಇವಾಗ ಒಳ್ಳೇದು, ಅದಕ್ಕೆ ಪರಿಪೂರ್ಣ ಆಯಿತು. ಹಾಗೆ 2ನೇ ದಿವಸದಲ್ಲಿ ಏನಾಯ್ತು? ಆಕಾಶನ ಉಂಟು ಮಾಡ್ದ. ಅಲ್ಲಿ ಮಾಡಿದಾಗ ನಾವು ನೋಡ್ತೇವೆ
ಎರಡನೇ ದಿವಸದ ಮೊದಲನೇ ಭಾಗ ಅಂದರೆ ಏನು, ಸಾಯಂಕಾಲದಲ್ಲಿ. ಇಲ್ಲಿ ಬೈಬಲ್ನ ಪ್ರಕಾರ ಅವರಿಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ. ಎರಡನೇ ದಿವಸದ ಸಾಯಂಕಾಲದಲ್ಲಿ ವಿಶಾಲವಾದ ಸ್ಥಳ ಮಾಡ್ದ, ಹೆವೆನ್ ಅಂತ ಹೆಸರಿಟ್ಟ, ಭೂಮಿ ಕಾಣಿಸ್ಕೊಳ್ಳುವಂತೆ ಮಾಡ್ದ. ಭೂಮಿ ಯಾವಾಗ ಅಸ್ಥಿವಾರ ಹಾಕಿದ್ರು ಅದಕ್ಕೆ ಜ್ಞಾನೋಕ್ತಿ 8ನೇ ಅಧ್ಯಾಯ, ಯೋಬನ ಗ್ರಂಥ 38ನೇ ಅಧ್ಯಾಯ ಮತ್ತು ಇಲ್ಲಿನ 1ನೇ ಅಧ್ಯಾಯ 9ನೇ ವರ್ಷದ ಒಂದೇ ಸಂಗತಿ ಹೇಳ್ತದೆ ಅಂದರೆ ಭೂಮಿಗೆ ಅಸ್ಥಿವಾರ ಹಾಕಿದಾಗ ದೂತರು ಸಂತೋಷದ ಆರ್ಭಟಿಸಿದ್ರು. ಭೂಮಿಗೆ ಅಸ್ಥಿವಾರ ಹಾಕಿದೆ ಇಲ್ಲಿ 2ನೇ ದಿವಸದಲ್ಲಿ. ಅವತ್ತೇ ಆಕಾಶಗಳ ಮಧ್ಯದಲ್ಲಿ ನೀರಿಗೆ ವಿಶಾಲ ಸ್ಥಳ ಇಟ್ಟ, ಭೂಮಿಗೆ ಅಸ್ಥಿವಾರ ಹಾಕಿದ. ಹಾಗಿದ್ರೆ ಅಸ್ಥಿವಾರ ಹಾಕಿದಾಗ ದೇವದೂತರು ಕೊಂಡಾಡ್ಬೇಕಂದ್ರೆ ದೇವರು ಅಸ್ಥಿವಾರ ಹಾಕಕ್ಕಿಂತ ಮುಂಚೆ ದೇವದೂತರು ಇರಬೇಕು. ಇಷ್ಟೇ ಸ್ಪಷ್ಟನೆ ನಮಗೆ ದೇವರ ವಾಕ್ಯದ ಪ್ರಕಾರ. ಅಸ್ಥಿವಾರ ಹಾಕಿದಾಗ ದೇವಪುತ್ರರು ಕೊಂಡಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ದೂತರು ದೇವರು ಉಂಟು ಮಾಡಿರ್ಬೇಕು. ದೂತರು ಯಾವಾಗ ಉಂಟು ಮಾಡ್ದ? ದೂತರು ಇರುವಂತ ಹೆವೆನ್ ಉಂಟು ಮಾಡಿದಾಗ ದೇವರು ದೂತರು ಉಂಟು ಮಾಡೋದು ಅಷ್ಟೇ. ಮೊದಲು ದೇವ್ರು ದೂತರು ಉಂಟು ಮಾಡಿ ಮತ್ತೆ ಹೆವೆನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನೋಡಿದೆವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಕರ್ತನ ತಿಳಿಸಿದ್ರು, ನಾನು ತಂದೆ ಬಳಿಗೆ ಹೋಗ್ತೇನೆ, ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಿಸಿ ಬಂದು ನಾನು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವಲ್ಲೇ ನೀವಿರಬೇಕು. ದೇವ್ರ ಪ್ಲಾನ್ ಅದೇ. ಅವನು ಸ್ಥಳ ಸಿದ್ಧ ಮಾಡಿ ಕರ್ಕೊಂಡು ಹೋಗ್ತೇನೆ. ಇಲ್ಲಲ್ಲ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಅಲ್ಲಿ ಒಟ್ಟಿಗೆ ಹೋಗಿ ಹಾಕಿ ಮನೆ ಕಟ್ಟಿ ಎಲ್ಲೇರೋಣ ಅಂತ ಹೇಳಿಲ್ಲ. ದೇವದೂತರನ್ನು ಉಂಟು ಮಾಡ್ಬೇಕಾದ್ರೆ ದೇವದೂತರನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ಅವ್ರು ಇರುವಂತ ಸ್ಥಳ ಹೆವೆನ್ ಉಂಟು ಮಾಡಿದ ಮೇಲೆ ದೂತರನ್ನು ಉಂಟು ಮಾಡ್ದ. ಇಲ್ಲೆಲ್ಲ ಪಾಸ್ಟ್ ಎಟರ್ನಿಟಿಯಲ್ಲೇ ದೇವದೂತರು ಉಂಟು ಮಾಡಿದ್ರೆ ಮತ್ತೆ ಹೆವೆನಾಗ ಉಂಟು ಮಾಡಿದ. ಹೆವೆನ್ ಉಂಟು ಮಾಡಿದಾಗಲೇ ದೂತರ ಉಂಟು ಇರುವಂತ ವಾಸಸ್ಥಳ ಮಾಡಿದ ಮೇಲೆ ಯೋಹಾನ 14 ನಾನು ನಿಮ್ಮ ಸ್ಥಳ ಮೊದಲು ಏನು ಹೇಳ್ತಾರೆ ಕರ್ತನ ತಿಳಿಸ್ಕೊತ 14ನೇದಲ್ಲಿ, ಒಂದು ವೇಳೆ ಕಡಿಮೆ ಇದ್ರೂ ಕೂಡ ಸಿದ್ಧಪಡಿಸಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಸ್ಥಳ ಸಿದ್ಧ ಮಾಡಕ್ಕೆ ನಾನು ಹೋಗ್ತಿದ್ದೇನೆ ಅಂತ ಹೇಳ. ಇಲ್ಲಿ ದೂತರಿಗೆ ಉಂಟು ಮಾಡೋದಕ್ಕಿಂತ ಮುಂಚೆ ಹೆವೆನ್ ಉಂಟು ಮಾಡಿದ ಮೇಲೆ ದೂತರು ಉಂಟು ಮಾಡ್ದ. ಆ ದೂತರನ್ನು ಕೂಡ ಬೈಬಲಲ್ಲಿ ಏನು ಹೇಳ್ತಾರೆ, ಆ ದೂತರಿಗೆ ಉದಯದ ನಕ್ಷತ್ರಗಳು ಅಂತ ಕರೆದಿದ್ದಾರೆ. ಉದಯದ ನಕ್ಷತ್ರಗಳು ನೋಡೋಣ ಒಂದ್ಸರಿ ಬೇಕಾದ್ರೆ. ಯೋಗನ 38ನೇ ಅಧ್ಯಾಯ ಸಿಕ್ಕರೆ ನೋಡೋಣ, ಇಲ್ಲಾಂದ್ರೆ 38ನೇ ಅಧ್ಯಾಯ 7ನೇ ವಚನ. ಯೋಗ 38ನೇ ಅಧ್ಯಾಯ 7ನೇ ವಚನ. ಉದಯದ ನಕ್ಷತ್ರಗಳು ಒಟ್ಟಾಗಿ ಹರ್ಷಧ್ವನಿ ಮಾಡುವಾಗ ದೇವಪುತ್ರರೆಲ್ಲರೂ ಉಲ್ಲಾಸದಿಂದ ಆರ್ಭಟಿಸ್ತಾ ಇರಲು. ಇಲ್ಲಿ ದೂತರಿಗೆ ಉದಯದ ನಕ್ಷತ್ರ ದೇವರು ಅಂತ ಹೇಳ್ದ. ಯಾಕೆ ಉದಯದ ನಕ್ಷತ್ರ ಅಂತ ಹೇಳ್ದ? ಯಾಕಂದ್ರೆ 2ನೇ ದಿವಸದ ನಮ್ಮ ಪ್ರಕಾರ ಉದಯದಲ್ಲಿ, ಸಾಯಂಕಾಲದಲ್ಲಿ ಹೆವೆನ್ ಉಂಟು ಮಾಡ್ದ. ಬೈಬಲ್ನ ಪ್ರಕಾರ ಸಾಯಂಕಾಲವು ಪ್ರಾತಃ ಕಾಲವಾಗಿ ಒಂದಿನ ಆಗ್ತದೆ. ಸಾಯಂಕಾಲ ಟೈಮ್ನಲ್ಲಿ ಹೆವೆನ್ ಉಂಟು ಮಾಡ್ದ. ಬೆಳಗಿನ ಸಮಯದಲ್ಲಿ ಉದಯದ ಸಮಯದಲ್ಲಿ ದೂತರನ್ನು ಉಂಟು ಮಾಡ್ದ. ಅದಕ್ಕೆ ದೇವರು ಅವರಿಗೆ ಉದಯದ ನಕ್ಷತ್ರ ಹೆಸರಿಟ್ಟ. ಇಷ್ಟೇ ಅರ್ಥ ವಿವರಣೆ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಅನಿಸ್ತದೆ. ಇದು ಬಿಟ್ಟು ಅದಕ್ಕೆ ಮತ್ತೆ ಭಾಳ ರಿಸರ್ಚ್ ಮಾಡೋದೇನು ಬೇಕಾಗಿಲ್ಲ. ಯಾಕೆ ದೇವರು ಉದಯದ ನಕ್ಷತ್ರ ಅಂದರೆ 2ನೇ ದಿವಸದಲ್ಲಿಯೇ ಮೊದಲು ಹೆವೆನ್ ಉಂಟು ಮಾಡ್ದ, ಬೆಳಗಿನ ಜಾವದಲ್ಲಿ ನಕ್ಷತ್ರ ಅಂದ್ರೆ ಇಲ್ಲಿ ದೂತರನ್ನು ಉಂಟು ಮಾಡ್ದ. ಯಾಕಂದ್ರೆ ಇಲ್ಲಿ ಉದಯದ ನಕ್ಷತ್ರಗಳು ಯಾರಂದ್ರೆ ಅದೇ ವಚನ ಹೇಳುತ್ತೆ 38ನೇ ಅಧ್ಯಾಯ 7ನೇ ವಚನ. ಉದಯದ ನಕ್ಷತ್ರಗಳು ಒಟ್ಟಾಗಿ ಹರ್ಷಧ್ವನಿ ಮಾಡುವಾಗ ದೇವಪುತ್ರರೆಲ್ಲರೂ ಉಲ್ಲಾಸದಿಂದ ಆರ್ಭಟಿಸಿದರು. ಇಲ್ಲಿ ಉದಯದ ನಕ್ಷತ್ರಗಳು ಬೇರೆ, ದೇವಪುತ್ರರು ಬೇರೆ ಅಂತ ಹೇಳ್ತಲ್ಲ. ಇದು ಆಲ್ಟರ್ನೇಟಿವ್ ಎಕ್ಸ್ಪ್ಲನೇಷನ್ ಏನಂತ ನೋಡ್ತೇವೆ ಇಬ್ರಿಯ ಭಾಷೆಯಲ್ಲಿ. ಯಾವಾಗಲೂ ಹಾಗೆ ಒಂದು ವಚನ ಬರೆದಾಗ ಅದರ ಅರ್ಥ ವಿವರಣೆ 2ನೇ ವಚನದಲ್ಲಿ ಅದರ ಅರ್ಥ ವಿವರಣೆ ಬರೆದಿರುವಂಥದ್ದು ಹಾಗೆ ಬೈಬಲಲ್ಲಿ ಆ ಒಂದು ಕ್ರಮ ಇದೆ. ಅದಕ್ಕೆಲ್ಲ ನೋಡೋ ಮೊದಲೇದಾಗಿ ಉದಯ ನಕ್ಷತ್ರಗಳು ಯಾರಂದ್ರೆ ದೇವಪುತ್ರರು. ಆ ದೇವಪುತ್ರರು ಅಂದ್ರೆ ಯಾರು? ದೇವದೂತರು. ದೇವಪುತ್ರರು ಅಂದ್ರೆ ಯಾರು? ದೇವದೂತರು ಅಂದ್ರೆ ಅದಕ್ಕೆ ನಾವು ಯೋಬನ ಗ್ರಂಥದಲ್ಲೇ ನೋಡ್ತೇವೆ ಆಧಾರ. ಯೋಬನ ಗ್ರಂಥ 1ನೇ ಅಧ್ಯಾಯ, ಯೋಬನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ ನೋಡೋಣ. ಯೋಬನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ತಿರುಗಿ ಒಂದು ದಿನ ಏನಾಯ್ತಂದ್ರೆ ಕರ್ತನ ಬಳಿ ನಿಂತ್ಕೊಳ್ಳೋದಕ್ಕೆ ದೇವರ ಪುತ್ರರು ಬಂದರು. ಕರ್ತನ ಬಳಿ ನಿಂತ್ಕೊಳ್ಳೋದಕ್ಕೆ ಸೈತಾನು ಸಾವಿರ ಮಧ್ಯದಲ್ಲಿ ಬಂದನು. ಸೊ ಇಲ್ಲಿ ದೇವಪುತ್ರರು ಬಂದರು. ಯಾರು ದೇವಪುತ್ರರು? ದೇವದೂತರು. ಸೈತಾನರು ಕೂಡ ದೇವದೂತನೇ ಆಗಿದ್ದಾರೆ, ಬಿದ್ದು ಹೋಗಿದ್ದಾರೆ, ಅದು ಸೈತಾನ ಅಂತ ಹೇಳ್ತಿದೆ. ದೇವಪುತ್ರ ಅಂದ್ರೆ ಇಲ್ಲಿ ದೇವದೂತರ ಅರ್ಥ ಅಷ್ಟೇ. ಸಾವಿರ ಬಂದರು. ಆ ದೇವಪುತ್ರರ ಹೆಸರು ಇನ್ನೊಂದು ಹೆಸರು ಉದಯದ ನಕ್ಷತ್ರ. ಯಾಕೆ ಉದಯ ನಕ್ಷತ್ರ ಕರೆದನಂದ್ರೆ ಉದಯದಲ್ಲಿ ದೂತರನ್ನು ಉಂಟು ಮಾಡಿದ್ರು, ಉದಯದ ನಕ್ಷತ್ರ ಅಂತ ಹೇಳಿ ಕರೆದ ದೇವರು. ಸೊ ನಮ್ಮ ಪ್ರಕಾರ ಇವತ್ತಿನವರೆಗೂ ಇವತ್ತು ನಾನು ಕಂಟಿನ್ಯೂ ಬೇರೆ ಮಾಡಬೇಕಾಗಿತ್ತು, ಆದರೆ ಇದು ಹಳೇದೇ ಹೇಳ್ತಾರೆ, ಕೆಲವರಿಗೆ ವಿಷಯ ಗೊತ್ತಿರಲಿಲ್ಲ. ನಮ್ಮ ಪ್ರಕಾರ ಬೈಬಲ್ ಗ್ರಂಥದಲ್ಲಿ ದೇವರು 6 ದಿವಸಗಳಲ್ಲಿ ಎಲ್ಲವನ್ನೂ ಸೃಷ್ಟಿಸಿದ್ದಾನೆ. ನೋ ಗ್ಯಾಪ್ ಥಿಯರಿ ಅವೆಲ್ಲ ಇಲ್ಲ. 6 ದಿವಸಗಳಲ್ಲಿ ದೇವರೆಲ್ಲವನ್ನೂ ಸೃಷ್ಟಿ ಮಾಡ್ದ. ಅದರಲ್ಲೂ ಮತ್ತೆ ನಾವು ನೋಡ್ತೇವೆ ದೇವದೂತರನ್ನು ಯಾವಾಗ ಉಂಟು ಮಾಡ್ದ? ದೇವದೂತರನ್ನು 2ನೇ ದಿವಸದ ಪ್ರಾತಃ ಕಾಲದಲ್ಲಿ ದೇವರು ದೂತರನ್ನು ಉಂಟು ಮಾಡ್ದ. ಪ್ರಾತಃ ಕಾಲದಲ್ಲಿ ಉದಯದಲ್ಲಿ ಉಂಟು ಮಾಡೋದ್ರಿಂದ ಅವರಿಗೆ ಉದಯದ ನಕ್ಷತ್ರಗಳು ಅಂತ ಹೇಳಿ ಕರೆದ. ಮತ್ತು ಆ ಉದಯದ ನಕ್ಷತ್ರಗಳು ಉಂಟು ಮಾಡೋದಕ್ಕಿಂತ ಮುಂಚೆ ಅದರ ಹಿಂದಿನ ಸಂಜೆಯಲ್ಲಿ ವಿಶಾಲವಾದ ಸ್ಥಳ ಮಾಡಿದ. ಅದಕ್ಕೆ ಏನಂದ್ರೆ ಪರಲೋಕ ಅಥವಾ ಹೆವೆನ್ ಅಂತ ಹೇಳಿ ಅಥವಾ ಆಕಾಶ ಅಂತ ಹೆಸರಿಟ್ಟ. ಇಷ್ಟು ಸ್ಪಷ್ಟತೆ ಉಂಟು.
ಆ 9ನೇ ವರ್ಷದಲ್ಲಿ ಅದಕ್ಕೇನು ಮಾಡ್ದ, ಭೂಮಿಗೆ ಅಸ್ತಿವಾರ ಹಾಕಿರುವಂಥದ್ದು, ಒಣನೆಲವನ್ನು ಕಾಣಿಸುವಂತೆ ಮಾಡ್ದ. ಅದಕ್ಕೆ ಭೂಮಿ ಅಂತ ಹೆಸರಿಟ್ಟ. ಅದು ಜ್ಞಾನೋಕ್ತಿ 8 ಯೋಬನ ಗ್ರಂಥ 38ನೇ ಅಧ್ಯಾಯ ಮುಂದಿನ ವಚನ, 7 ವಚನ ನೋಡಿದೆ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಭೂಮಿಗೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದೆ ಯೋಬನಿಗೆ ಕೇಳ್ತಿರೋದು. ಇವೆಲ್ಲ ಒಂದೇ ವಿಷಯ ತಿಳಿಸ್ತಿರುವಂಥದ್ದು. ಸೊ ನಮ್ಮ ಪ್ರಕಾರ, ಬೈಬಲ್ನ ಪ್ರಕಾರ ದೇವದೂತರು ಯಾವ ಉಂಟು ಮಾಡೋದು ನಮ್ಗೆ ಗೊತ್ತು. ಬೈಬಲ್ ಹೇಳುತ್ತೆ ದೂತರನ್ನು ದೇವರು ಇಂಥ ಸಮಯದಲ್ಲಿ ಉಂಟು ಮಾಡೋದು. ಆದ್ದರಿಂದ ನಾವು ಇವತ್ತು ನಾವು ನಂಬುವಂಥದ್ದು ಏನಂದರೆ, ಮನುಷ್ಯರು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟರು. ಹಾಗಿದ್ರೆ ನಮಗೆ ಮುಂದಿನ ಪ್ರಶ್ನೆ ಅಥವಾ ಮುಂದಿನ ವಾರ ನಾವು ಕೇಳಲಿಕ್ಕಿರೋದು ಏನಂದರೆ, ಹಾಗಿದ್ರೆ ಸೈತಾನನು ಯಾವಾಗ ಬಿದ್ದು ಹೋದ? ದೂತರುಂಟು ಮಾಡಿರೋದು ನಾವು ನೋಡಿದ್ದೇವೆ. ಸೈತಾನನು ಯಾವಾಗ ಬಿದ್ದು ಹೋದ? ದೇವದೂತನು ಕೆರೂಬಿನು ಯಾವಾಗ ಸೈತಾನ ಆದ? ಅದು ಮುಂದಿನ ವಾರದಲ್ಲ, ಈ ವಾರ ಮಾಡಬೇಕಿತ್ತಂದರೆ ಅದು ಮುಂದಿನ ವಾರ ನೋಡ್ತೇವೆ. ಆದರೆ ಅದರ ಮಧ್ಯೆಲ್ಲ ನೋಡ್ತೇವೆ ದೇವಕುಮಾರನು ಮನುಷ್ಯರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟು. ಯಾಕೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟರು. 2ನೇ ಅಧ್ಯಾಯಕ್ಕೆ ಬರ್ತೇವೆ. ಇಬ್ರಿಯರಿಗೆ 2ನೇ ಅಧ್ಯಾಯ 5ನೇ ವಚನ ನೋಡ್ಕೊಂಬರೋಣ. ಇಬ್ರಿಯರಿಗೆ 2ನೇ ಅಧ್ಯಾಯ 5ನೇ ವಚನ. ಯಾಕಂದರೆ ನಾವು ಪ್ರಸ್ತಾಪಿಸುವ ಬರುವ ಆ ಲೋಕವನ್ನು ಆತನು ದೂತರಿಗೆ ಅಧೀನ ಮಾಡಲಿಲ್ಲವಲ್ಲ, ಆದರೆ ಒಬ್ಬನು ಒಂದಾನೊಂದು ಸ್ಥಳದಲ್ಲಿ ಮನುಷ್ಯನ ಎಷ್ಟು ಮಾತ್ರದವನು, ಅವನು ನೀನು ಯಾಕೆ ನೆನೆಸಬೇಕು? ಇಲ್ಲವೇ ನರಪುತ್ರನ ಎಷ್ಟವನು, ಅವನನ್ನು ಯಾಕೆ ದರ್ಶಿಸಬೇಕು? ನೀನು ಅವನು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಮಹಿಮೆಯನ್ನು ಮಾನವನಿಗೆ ಕಿರೀಟವಾಗಿಟ್ಟು ನಿನ್ನ ಕೈ ಕೆಲಸಗಳ ಮೇಲೆ ಅವನನ್ನು ನೇಮಿಸಿದ್ದಿ, ಎಲ್ಲವನ್ನೂ ಅವನ ಪಾದ ಕೆಳಗೆ ಹಾಕಿದೆ. ಆದರೆ ನೋಡುವಾಗ ಅಷ್ಟೇ ಅಲ್ಲ, ಆದರೆ 9ನೇ ವಚನಕ್ಕೆ ಬರ್ತೇವೆ, ಅದೇ 2ನೇ 9. ಆದರೂ ಮರಣದ ಶ್ರಮೆಯನ್ನು ಅನುಭವಿಸುವುದಕ್ಕಾಗಿ ದೂತರಿಗಿಂತಲೂ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸು ಮಹಿಮೆಯನ್ನು ಮಾನವವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮತ್ತು ಆತನು ದೇವರ ಕೃಪೆಯಿಂದ ಪ್ರತಿ ಮನುಷ್ಯರಿಗೋಸ್ಕರ ಮರಣವನ್ನು ರುಚಿಸಲೇಬೇಕಾಯಿತು. ನೋಡ್ತೇವೆ ಬೇರೆ ವಾಕ್ಯಗಳು ನಾವು ನೋಡಬೇಕಾದ ವಾರಗಳಲ್ಲಿ ದೇವದೂತರನ್ನು ದೇವರು ಹೇಗೆ ಉಂಟು ಮಾಡಿದೆ ಅಂದರೆ, ದೂತರಿಗೆ ಹುಟ್ಟು ಸಾವುಗಳಿಲ್ಲ. ದೂತರಿಗೆ ಮರಣವೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ದೂತನಾಗಿ ಬಂದರೆ ಅದೇನು ಪ್ರಯೋಜನ ಇಲ್ಲ. ಕೆಲವರು ಹೇಳ್ತಾರೆ, ಕೆಲವು ತಪ್ಪು ಸಿದ್ಧಾಂತದವರು ಇದ್ದಾರೆ, ಯೇಸು ಕ್ರಿಸ್ತನು ಒಬ್ಬ ಏಂಜಲ್ ಅಂತ ಹೇಳ್ತಾರೆ. ದೇವರು ಮನುಷ್ಯನಾಗಿ ಬಂದನೆ ಹೊರತು ದೂತನಾಗಿ ಬರಲ್ಲ. ಯಾಕಂದ್ರೆ ಮನುಷ್ಯರಿಗೆ ಮಾತ್ರವೇ ಹುಟ್ಟು ಮತ್ತು ಸಾವುಗಳುಂಟು ಅಂದರೆ ಸಾವು ಮನುಷ್ಯ ಉಂಟು ಮಾಡ್ಕೊಂಡು ಆದಾಮನಿಂದ. ಆದರೆ ಬಿದ್ದು ಹೋಗಿರೋಂಥ ಮನುಷ್ಯರನ್ನು ತಿರುಗಿ ದೇವರ ಮೊದಲನೇ ಯೋಜನೆಗೆ ದೇವರು ಸೇರಿಸೋಸ್ಕರವೇ ದೂತರಿಗಿಂತ ತಾನೇ ಸೃಷ್ಟಿ ಮಾಡುವಂಥ ದೂತರಿಗಿಂತ ಕಡಿಮೆಯಾಗಿ ಬಂದನೆ. ಯಾಕಂದರೆ ನಾವು ಮನುಷ್ಯರಾಗಿರೋ ನಮ್ಮನ್ನು ಶಿಕ್ಷೆಯಿಂದ, ಆ ಶಾಪದಿಂದ, ಆ ಒಂದು ಏನಂತಾರೆ ನ್ಯಾಯ ತೀರ್ಪಿನಿಂದ ತಪ್ಪಿಸಿ ವಿಮೋಚಿಸಿ ತಿರುಗಿ ನಮ್ಮನ್ನು ದೇವರ ಸನ್ನಿಧಿಯಲ್ಲಿ ಸೇರ್ಪಡಿಸೋದಕ್ಕೋಸ್ಕರವೇ ಆತ್ಮಸ್ವರೂಪನಾಗಿರುವಂಥ ದೇವರು ಆತನು ಕುಮಾರನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಮನುಷ್ಯನಾಗಿ, ಯಾಕಂದರೆ ದೂತನಾಗಿದ್ದರೆ ಆತನ ಸಾವಿಲ್ಲ. ಮನುಷ್ಯನು ಸಾವು ಅನುಭವಿಸ್ತಿದ್ದ. ಮನುಷ್ಯರಾಗಿರೋದ್ರಲ್ಲೇ ಇಲ್ಲಿ ಏನು ಹೇಳ್ತಾನೆ, ಪ್ರತಿ ಮನುಷ್ಯರಿಗೋಸ್ಕರ ಮರಣವನ್ನು ರುಚಿಸಲೇಬೇಕಾಯ್ತು. ನಮ್ಮ ಕರ್ತನಾದ ಮನುಷ್ಯನಾಗಿ ಬಂದಿರುವಂಥದ್ದು ಮನುಷ್ಯರನ್ನು ರಕ್ಷಿಸೋದಕ್ಕೋಸ್ಕರ. ಯಾಕಂದರೆ ಎಲ್ಲವನ್ನೂ ಮನುಷ್ಯನ ಪಾದ ಕೆಳಗೆ ಹಾಕಿರುವಂಥದ್ದು. ಅದೇ ನಮ್ಮ ದೇವರ ವಿಶೇಷವಾದಂಥ ಪ್ರೀತಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ವಿಶೇಷವಾದಂಥ ಒಂದು ತಂದೆಗೆ ವಿಧೇಯರಾಗಿರುವಂಥದ್ದು ಒಂದು ಶ್ರೇಷ್ಠತೆ ಇದರಲ್ಲೇ ನಾವು ನೋಡ್ತೇವೆ. ಯಾಕಂದರೆ ಆತನು ಕೆಸರಿನ ತೋಟದಲ್ಲೇ ಹೇಳ್ದ, ತಂದೆ ನಿನ್ನ ಚಿತ್ತವಾದಲ್ಲಿ ಈ ಪಾತ್ರೆನ ತೊಲಗಲಿ, ಆದರೆ ನಿನ್ನ ಚಿತ್ತದಂತಾಗಲಿ, ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ದೇವರ ಚಿತ್ತ ಏನಂದರೆ, ಮನುಷ್ಯರಾಗಿರೋದು ತನ್ನ ಮಕ್ಕಳಾಗಿರೋದು ನಾವು ಎಲ್ಲರೂ ಮರಣ ಹೊಂದಿ ನಾಶವಾಗೋದಕ್ಕೆ ಇದಿರುವಾಗ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಿಗೆ ಲೋಕಕ್ಕೆ ಕಳಿಸ್ಕೊಟ್ಟನು. ಆತನ ದೇವದೂತರಿಗಿಂತ ಕಡಿಮೆ ಮಾಡಲ್ಪಟ್ಟು ಮನುಷ್ಯನಾಗಿ ಬಂದು ಮನುಷ್ಯರಿಗಿರುವಂಥ ಮರಣವನ್ನು ಆತನ ರುಚಿಸಿ ನೋಡಿ, ಆ ಮರಣದ ಮೂಲಕವೇ ಆತನ ಬಿಡುಗಡೆಯನ್ನು ನಮಗೆ ಉಂಟು ಮಾಡಿ ಇವತ್ತು ದೇವರ ಮಕ್ಕಳಾಗುವಂಥ ಭಾಗ್ಯವನ್ನು ಅನುಗ್ರಹಿಸಿದ್ದಾನೆ.